ಮೊದಲಿಗೆ ನೋಟಿಸ್ನಲ್ಲಿ ರೆಡ್ಡಿಗೆ ಸುಮಾರು 16 ಪ್ರಶ್ನೆಗಳನ್ನು ಐಟಿ ಅಧಿಕಾರಿಗಳು ಕೇಳಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಮದುವೆಗೆ ಮೊದಲು ಮದುವೆಯ ನಂತರ ಕಾರ್ಯಕ್ರಮಗಳ ವಿವರವನ್ನು ಕೊಡಿ ಎನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಅದ್ದೂರಿ ಮದುವೆ ಪತ್ರಿಕೆಯ ಖರ್ಚಿನ ಬಗ್ಗೆ ವಿವರಣೆಯನ್ನು ಕೂಡ ಕೇಳಿರುವಂತಹದ್ದು. ಮದುವೆ ಆಯೋಜಕರು ನಡೆಸಿದ ಕಾರ್ಯಕ್ರಮಗಳ ವಿವರವನ್ನು ಕೂಡ ಅಲ್ಲಿ ಕೇಳಿದ್ದಾರೆ. ಹಾಗೆ ಮದುವೆಯಲ್ಲಿ ಮನರಂಜನೆಗಾಗಿ ಖರ್ಚಾದ ಹಣ ಎಷ್ಟು ಎನ್ನುವಂತಹ ಮಾತನ್ನು ಕೂಡ ಕೇಳಿದ್ದಾರೆ. ಜೊತೆಗೆ ಊಟ, ಪೆಂಡಾಲ್, ಫ್ಲವರ್ ಡೆಕೋರೇಷನ್, ಸೆಕ್ಯೂರಿಟಿ, ಫೋಟೋಗ್ರಫಿ ಇವೆಲ್ಲದರ ವಿವರವನ್ನು ಕೂಡ ಕೇಳಿದ್ದಾರೆ ಮತ್ತು ಅದಕ್ಕೆ ಖರ್ಚು ಮಾಡಿರುವುದನ್ನು ಕೂಡ ಕೇಳಿರುವಂಥದ್ದು. ಹಾಗೆ ಒಟ್ಟಾರೆಯಾಗಿ ಸುಮಾರು ಈ ಒಂದು ನೋಟಿಸ್ನಲ್ಲಿ 16 ಪಾಯಿಂಟ್ಗಳನ್ನು ಉಲ್ಲೇಖಿಸಲಾಗಿದೆ. ಅದರಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ವಿವರಣೆಯನ್ನು ಕೂಡ ಕೊಡಿ ಅನ್ನುವಂಥದ್ದು ಮಾತಿದೆ. ಮುಖ್ಯವಾಗಿ ಒಡವೆ, ವಸ್ತ್ರ ಸರಬರಾಜು ಮಾಡಿದ ವಿವರ ಮತ್ತು ಖರ್ಚಿನ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ಕ್ರೆಡಿಟ್, ಡೆಬಿಟ್ ಕಾರ್ಡ್ ಮೂಲಕ ಖರ್ಚಾದ ಹಣ ಎಷ್ಟು ಎನ್ನುವಂಥ ಮಾತನ್ನು ಹೇಳಿರುವಂತಹದ್ದು. ನಗದು ರೂಪದಲ್ಲಿ ಖರ್ಚು ಮಾಡಿದ ಹಣ ಎಷ್ಟು ಮತ್ತು ಅದರ ಮೂಲ ಏನು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಕೇಳಿರುವಂಥದ್ದು. ನೋಟಿಸ್ನಲ್ಲಿ ಈ ಎಲ್ಲ ವಿವರಗಳನ್ನು ಒಟ್ಟಾರೆ ಈ ಅದ್ದೂರಿಯ ಒಂದು ಮದುವೆಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಐಟಿ ಅಧಿಕಾರಿಗಳು ಕೇಳಿರುವಂಥದ್ದು. ಈಗಾಗಲೇ ಹೇಳಿದ ಹಾಗೆ ಅಲ್ಲಿ ನಡೆದಂಥ ಪ್ರತಿ ಚಟುವಟಿಕೆಯ, ಖರೀದಿಸಿದ ಪ್ರತಿ ವಸ್ತುಗಳ, ನಿರ್ಮಿಸಿದ ಪ್ರತಿ ಸೆಟ್ಗಳ ವಿವರವನ್ನು ಐಟಿ ಅಧಿಕಾರಿಗಳು ಕೇಳಿದ್ದಾರೆ.